ಯವ್ವ ಅಥವಾ ಅಡಿಗೆ ಒಬ್ಬೇಕೆ ಆಗೇನಿ. ಜ್ಯೋತಿ ನಾನಿಬ್ರು ಕೂಡ ಮಾಡ್ತಿದ್ವಿ. ಅಡಿಗೆ ರಗಡಕತಿ ಹೊಲಕ್ಕೆ. ಮತ್ತು ಬೇಡ 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 ಅಂತಾರೆ. ಎಷ್ಟು ಅಂತಂದು ಹೊರಗೆ ರೊಕ್ಕ ಕೊಟ್ಟು ಮಾಡ್ತಾರವ. ಅದಕ್ಕೆ ಒಂದಿಟ್ಟು ಪಲ್ಯ ರೊಟ್ಟಿ ಹಾಕಿದ್ರೆ ಕೈ ಸರಂಗಲ್ಲ ಅಂತಂದು ಲಘುನ ಹೊಸ ರೊಟ್ಟಿ ಮಾಡಿದೆ. ದಪ್ಪ ದಪ್ಪನಾಗ ಬಿಡ್ದೇನೆ. ಏನು ಮಾಡೋದು, ತಳ್ಳಾಗ ಹಾಕಿ ಹಂಗೆ ಮಾಡೋಕೆ ಬರಂಗಿಲ್ಲ ನನಗೆ. ಮ್ಯಾಲಿಂದ ಒಂದಿಟ್ಟು ಅಡುಗೆ ಎಲ್ಲ ಹೊಂದಿಸ್ಕೊಡ್ತಿದ್ದೆ. ರೊಟ್ಟಿ ಬಡಿಯಾಕಿ ತಳ್ಳಗ ಚಕ್ಕೆ ನಂಗೆ ಚಲೋ ಹಾಕೋದು ರೊಟ್ಟಿ ತಿನ್ನಾಕ. ದಪ್ಪನಾಗ ಬಡ್ದನ್ವ ಮಾಡೋದು ಬಿಟ್ಬಿಟ್ಟ. ನೀ ಭಾಳ ದಿವಸ ಆಯ್ತು ಎಲ್ಲಿ ಜ್ಯೋತಿ ಮಾಡ್ತಾಳ ಅಂತಂದು ತೆಗಿ ಅಂತಂದು ರೊಟ್ಟಿ ಅದನ್ನು ಮಾಡೋಕೆ ಬಿಡ್ತಿದ್ದಲ್ಲ, ಮಾಡೋದು ಬಿಟ್ಬಿಟ್ಟನಿ. ಯಾವಾಗಾರ ಒಂದಿಟ್ಟು ಸಾರು ಪಾರು ಪಲ್ಯಕ್ಕೆ ಒಗ್ಗರಣೆ ಕೊಡ್ತಿದ್ದೆ. ಬಿಟ್ಟರೆ ಅದಕ್ಕೆ ಮಾಡೋಕೆ ಇದು ನೋಡಿ ಹೊಟ್ಟ. ಇನ್ನು ಇದ್ದು ಬರ್ತಾಳ ಏನು ಜ್ಯೋತಿ ಇರುವಲ್ಲಕ್ಕ. ನಾನೇಂತ ಕರೆಯಲ್ವಾ ಇವ ಪಾಪ ಹೋಗ್ಯಾಳ ಭಾಳ ದಿವ್ಸಕ್ಕೆ. ನೋಡವ ಅವರು ರತ್ತಿ ತೀರ ಒಂದು 15 ದಿವ್ಸ ತನಕ ತಡ್ಕೊಳಂಗಿಲ್ಲ. ಅಲ್ಲೇ ಕರೆ ಕಳಿಸ್ಕೊಳಕತ್ತಾಳ ಅಂತ ನಂಗೆ ಹಿಂಗಂದಾರ ಅವರಪ್ಪ ಪಾಪ. ಇರುವಲ್ಲಕ್ಕ ಅಂದ್ ಸುಮ್ಮನಾಗೇನವ. ಏಟಕತ್ತಾಗ ನನ್ನ ಕೈಯಿಂದ ಮಾಡಿ ಕೊಟ್ಟು ಕಳಿಸ್ತಾನೆ. ಏನು ಮಾಡೋದು, ಬೇಡ ಅಂತ ನಾನು ಕೃಷ್ಣನು ಬ್ಯಾಡ್ ಬಿಡಬೇವ ನಿನ್ನ ಕೈಯಿಂದ ಆಗ್ಲಿಲ್ಲಕ್ರ ಮನ್ಯಾಗ ಅಷ್ಟ ಮಾಡಿ ಅಡುಗೆನ, ಹೊಲಕ್ಕೇನು ಕಟ್ಟೋದೇನು ಬೇಡ ಅಂತಾನ. ಎಷ್ಟು ಅಂತಂದು ಹೊರಗಿಂದ ಕಟ್ಟಿ ಹೊಲಕ್ಕೆ ಒಳ್ಳೆ ಕೆಲಸದಾರ ಬರಾಕತ್ತಾರಂತ. ನೀವು ಹೊರಗಿಂದ ಊಟ ನಾಷ್ಟ ಅಂದ್ರೆ ಭಾಳ ಆಕತಿ, ಪ್ರೀತಿ ರೊಕ್ಕ ಆಕತಿ. ಎಲ್ಲಿ ಹೊಲ್ದಾಗ ಬಂದದ್ದೆಲ್ಲ ಊಟನ ಅವ್ರಿಗೆ ಇಡ್ಬೇಕಾಕತ್ತಿಗೆ ಅಂತಂದು ದಿವ್ಸ ದಪ್ಪನಾಗ ಅದನ್ನ ಏನು ಬಿಸಿ ತಿಂತಾರ ಮಧ್ಯಾಹ್ನಕ್ಕೆ. ಅದಕ್ಕೆ ಅಲಸಂದಿ ಕಾಳು ನೆನೆ ಹಾಕಿದ್ದೆ. ನಿನ್ನೆ ರಗಡದ ಅಲಸಂದಿ ಕಾಳು ಚಲೋ ಆಕತಿ. ಪಲ್ಯ ಒಂದು ಮಸಾಲೆ ಮುಂದೆ ಮಾಡಿದ್ರ ಪಲ್ಯನ. ಅದಕ್ಕೆ ಪಲ್ಯ ಅದನ್ನ ಮಾಡಾಕತ್ತಾನೆ. ಹಾಕೀಗ ಅನ್ನನ ಆಗೈತಿ. ಚಿತ್ರಾನ್ನ ಕಲಸೇನ ಒಟ್ಟು ಒಗ್ಗರಣೆ ಮಾಡಿ ಚಿತ್ರಾನ್ನ ಕಲಸೀನಿ. ಸಾರು ಏನು ಮಾಡೋಕ್ಕಾಗಲಿಲ್ವ. ಸಾರು ಎಲ್ಲಿ ಮಾಡ್ಕೊಂತ ಒಂದೀಟು ಪಲ್ಯನ ಅದನ್ನ ಅಳಬಳಕ್ಕೆ ನಂಗೆ ಮಾಡೇನಿ. ರೊಟ್ಟಿಗೆ ಅದನ್ನ ತಿಂತಾರ. ಬೇಕಂದ್ರೆ ಬಿಳಿ ಅನ್ನಕ್ಕೆ ಒಂದೀಟು ಪಲ್ಯ ಹಚ್ಕೊಂಡು ತಿಂತಾರ. ಹೊಲ್ದಾಗಾರ ಚಿತ್ರಾನ್ನ ತಿನ್ವಲ್ರಕ್ಕ ಅಂದು ಎಲ್ಲ ಆತು. ಮಜ್ಜಿಗೆನ ಇದ್ರಾಗ ಹಾಕಿತ್ತಾನ ಹಾಲಿನ ಕ್ಯಾನ್ಯಾಗ. ತೊಗೊಂಬಂದ್ಮೇಲೆ ತೊಳೆದಿಟ್ರಾತು. ನಾಕೀಗ ಮತ್ತೆ ಡೈರೆಕ್ಟ್ ಹಾಕಕ್ಕೆ ಬೇಕಾಗಬೇಕು ಹಾಲಿನ ಕ್ಯಾನ್. ಕೃಷ್ಣ ಯಪ್ಪ ಬಾರ ಇಲ್ಲಿ ಬಂದು ಬೇವ. ಯಾಕವ್ವ ಬ್ಯಾಡ ಅಂದ್ರು ಮತ್ತೆ ಇದಕ್ಕೆ ಅಡುಗೆ ಮಾಡ್ಕೊತ ಕುಂತಿದ್ದಿ ನೀನು. ಆಗೋದಿಲ್ಲ ಅಂತೀರಿ. ಮನೆಗೆ ಆಟ ಮಾಡುವ ಹೊಲಕ್ಕೆ ಏನು ಬೇಡ ಅಂತಂದು ಹೇಳೇನಿ. ಮತ್ತಲ್ಲಿ ಎಲ್ಲ ಮಾಡಿದಿ ನೋಡು. ಬಿಡ ಯಪ್ಪ, ಹೊಲಕ್ಕೆ ಎಲ್ಲಿ ರೊಕ್ಕ ಕೊಟ್ಟು ಎಲ್ಲರಿಗೂ 5-6 ಮಂದಿ ಕರ ಅಂತೀರಿ. ಒಂದು ಊಟಕ್ಕೆ 100 ರೂಪಾಯಿ ತೊಗೊತಾರೆ ಅವರು. ಎಲ್ಲಿ ಹೊರಗೆ ಉಣಿಸ್ಕೊಂತ ಕುಂದಿರ್ತಿ ಕೃಷ್ಣ ನೀನು. ಅದಕ್ಕನಪ್ಪ ಏನು ಒಂದು ಕಡೆ ಅನ್ನಕ್ಕಿಟ್ಟು ಅನ್ನ ಆತು. ಅದ್ರಾಗ ಒಂದಿಟ್ಟು ಒಗ್ಗರಣೆ ಮಾಡಿದೆ. ಉಳ್ಳಾಗಡ್ಡೆ ಹಸಿಮೆಣ್ಸಿಕಾಯಿ ಅದನ್ನೆಲ್ಲ ಹೆಚ್ಚು ಹಾಕಿ ಹಂಗೆ ಒಂದಿಟ್ಟು ಅನ್ನ ಕಲಸಿಟ್ಟಾನಿ. ರೊಟ್ಟಿನ ದಪ್ಪನ ಬಡ್ದಾನಪ್ಪ. ತಳ್ಳಗಂತೂ ನಿನ್ನೆಂಟ್ನಂಗೆ ಬಡಿಯೋಕ್ಕಾಗಲಿಲ್ಲ. ದಪ್ಪನ ಬಡ್ದಾನಿ. ಹಸಂದಿ ಕಾಳು ನೆನೆ ಹಾಕಿದ್ವಿ ಇದ್ವಾ. ಹಂಗೆ ಒಂದಿಟ್ಟು ಒಗ್ಗರಣೆ ಕೊಟ್ಬಿಟ್ಟೆ. ಏಟು ಅಡುಗೆ ಮಾಡೋದು ಮಾಡೇನು ತಗೋ. ಹೊಲಕ್ಕೆ ಅದನ್ನ ಒಯ್ಯಿ ಬುತ್ತಿನ ಮಜ್ಜಿಗೆನ ಕ್ಯಾನ್ಯಾಗ ಹಾಕಿ ನೋಡು. ಜಾಸ್ತಿಯಿಂದ ತೊಗೊಂಬ. ಮತ್ತು ನೆನ್ಪಾರಲ್ಲೇ ಬರಬೇಡ. ನಾಳೆ ಮತ್ತು ಅಲ್ಲಿಂದ ಡೈರೆಕ್ಟ್ ಹಾಕಕ್ಕೆ ಬೇಕಾಗಬೇಕು. ಅದು ಕ್ಯಾನು ನೆನಪಿಂದ ತೊಗೊಂಬ. ಇದು ಐತೆ ನೋಡಿಯಪ್ಪ ಅಲ್ಲಿ ದೇವ್ರ ಕೋಣೆ ಹತ್ರ ಬುತ್ತಿ ಕಟ್ಟೋದು. ಇದು ಬುಟ್ಟಿ ಅದನ್ನೊಂಚೂರು ತೊಗೊಂಬರಪ್ಪ. ಎಲ್ಲ ಬುತ್ತಿ ಅದನ್ನ ಅದ್ರಾಗ ಇಟ್ಟು ಬಿಡ್ತಾನೆ. ತೊಗೊಂಡು ಹೋಗ್ಬಿಡುವಂತೆ ಅಂತ. ಮತ್ತೇನು ಅಗ್ಲಂಬಗ್ಲ ಅವ್ರ ಕೈ ಕೊಟ್ಟು ಕಳ್ಸೋದು. ಅಡುಗೆನ ಆದಂಗೆ ಆಗೈತೆ ಅತ್ತಾಗ. ಮತ್ತು ನಿನ್ನ ಜೊತೆಗೆ ಒಯ್ದು ಬಿಡುವಂತೆ ಅಂತ ತರ್ತಾನೆ ತಡಿಬಿ. ಯವ್ವ ಇಲ್ಲೆಲ್ಲ ಐತೆ ಬೇ ಸಿಗಂಗ ಇಲ್ಲ ನೋಡಿ ನಮಗಂತೂ. ಎಲ್ಲಿ ಇರ್ತಿರೋ ಏನು ಯಪ್ಪ. ಅಲ್ಲೇ ಇರ್ತಾವು ನಿಮಗೆ ಕಣ್ಣ ಕಾಣಂಗಿಲ್ಲಪ್ಪ ಯಪ್ಪ. ಅಲ್ಲೇ ಐತೆ ನೋಡು ದೇವ್ರ ಕೋಣೆ ಬಾಜು ಬುಟ್ಟಿ. ಕೆಂಪುದು ಐತೆ ನೋಡು. ಕೆಂಪುದೇನೋ ಇದು. ಐತೆ ತೊಗೊಂಬಂದು ಇದು ಅದಲ್ಲ ಬೇ. ಹ್ಞೂನಪ್ಪ ಅದ ಇದು ಅಲ್ಲೇ ಇಡು. ಈಗ ಕಟ್ತಾನೆ. ಏನು ಮಾಡಕತ್ತಿದ್ದಿ ನೀನು? ಏನಿಲ್ಲವ ಜಳಕ ಆತು. ಇದು ಕುಂತಿದ್ದು ನೋಡು. ಜಳಕ ಮಾಡಿ ಅರ್ಬಿ ಎಲ್ಲ ಹಾಕ್ಕೊಂಡು ಕುಂತಿದ್ದೆ. ಯಾಕೆ ಬೇ ಯಪ್ಪ ಒಂದಿಟ್ಟು ಖಾಲಿ ಇದ್ದೆ ಅಂದ್ರೆ ಒಂದಿಟ್ಟು ದೇವ್ರಿಗೆ ಒಂದಿಟ್ಟು ದೀಪ ಹಚ್ಚಿ ಹೋಗ್ಯಪ್ಪ. ಪುಣ್ಯ ಬರ್ತೈತೆ ನನಗೆ. ನನಗೆ ಈಗ ಅಡುಗೆದು ಎಲ್ಲ ಕಟ್ಟಿ ಇನ್ನು ಹಾಕೋದು ಚಾಕ್ರಿ ಐತೆ ನನಗೆ. ಮತ್ತು ಅದನ್ನು ಮಾಡಿಕೊಂಡು ಜಳಕ ಮಾಡಿ ಪೂಜೆ ಮಾಡಕ್ಕೆ ಸಂಜೆನ ಹೊಡಿತೈತಿ. ಒಂದಿಟ್ಟು ದೇವ್ರಿಗೆ ಹೂ ತೆಗೆದು ಹೂ ಏರ್ಸೋಣ. ಹಿತ್ಲದಾಗ ಅದಾವ ನೋಡು ಒಂದಿಟ್ಟು ದಾಸಾಳು ಹೂ ಇವು ಅದಾವು. ಹೂ ಹರ್ಕೊಂಬಂದು ಹೂ ಏರಿಸಿ ದೇವ್ರಿಗೆ ದೀಪ ಹಚ್ಚಂದು ಹೋಗ್ಬಿಡಪ್ಪ. ಪುಣ್ಯ ಬರ್ತೈತಿ ನನಗೆ. ಮಾಡ್ತಾನೆ ಬಿಡು. ವೇದಕ್ಕೆ ಏನೈತಿ ಪೂಜೆ ಮಾಡೋದ್ರಾಗ. ನಾ ಮಾಡ್ತಾನೆ ತಗೋ ಪೂಜೆನ. ಇದು ಆಕಳದ್ದು ಏನು ಚಾಕ್ರಿ ಮಾಡೋಕೆ ಹೋಗ್ಬೇಡ. ನಾನು ಏನು ಆಕಳಿಗೆ ಮೇವಿಟ್ಟು ನೀರು ಅದನ್ನ ಇಡ್ಬೇಕು ಹೋದಿಲ್ಲ. ನಾ ಮಾಡ್ತೇನೆ. ನೀ ಏನು ತ್ರಾಸ ತೊಗೊಳಕ್ಕೆ ಹೋಗ್ಬೇಡ. ಬುತ್ತಿ ಅದನ್ನ ಕಟ್ಟಿ ಮನ್ಯಾಗಿಂದ ಕೆಲಸ ನೋಡ್ಕೊ. ಮತ್ತು ಅದು ಇದು ಅಂದ್ರೆ ನಿನಗೆ ವಜ್ಜಕೈತಿ.
ಬ್ಯಾಡ ಬಿಡಿಯಪ್ಪ, ಆಕಳಿದ್ದೀನಿ ಚಾಕ್ರಿ ಬ್ಯಾಡ. ಜಳಕ ಮಾಡಿದಿ ಸಗಣಿ ಅದನ್ನ ಎತ್ತಬೇಕು. ನೀನು ಸರಿ ಆಗಂಗಲ್ತೆ ಗೆರಿಬಿ ಹೊಲ್ಸಕ್ಕವು ಬೇಡ. ನಾನು ತನ್ಕಳಿಗೂ ಚಾಕ್ರಿ ನೋಡ್ಕೊತಾನೆ ಒಂದಿಟ್ಟು ಪೂಜೆ ಒಂದು ಮಾಡ್ಬಿಡಪ್ಪ. ಇವ್ವ ಅದಕ್ಕೇನೈತಿ ಹೊಲ್ದಾಗ ಅದನ್ನು ಹರಿಬಿ ಹೊಲ್ಸಾಗದ ಆಗವ ಏನಾಗಂಗಿಲ್ಲ. ಸುಮ್ಮರು ನಾನು ಪೂಜೆ ಗೀಜೆ ಮಾಡಿ ಆಕಳಿಗೆ ಅದು ನೀರಿಟ್ಟು ಮೇವು ಒಂದಿಟ್ಟು ಬರ್ತಾನೆ. ಆತಪ್ಪ, ಪೂಜೆ ಒಂದು ಮಾಡಿದ್ರೆ ಅರ್ಧ ಕೆಲಸ ಅನ್ಕತವ. ಇವ ಕಸ ಒಂದು ಹೊಡ್ದಾನಿ, ದೇವ್ರ ಕಣಿದೊಂದು ಈಟ ನೆಲ ಒರೆಸ್ಬಿಟ್ಟಿದ್ದೆ. ಇವತ್ತು ಎಲ್ಲಿ ದಿನ ಒಂದಕ್ಕೂ ಒರ್ಸೋಕ್ಕಾಗಲ್ವ. ಇವ ಸೊಂಟ ಒಂದು ಹೊಡಿತೈತಿ. ಜೋ ತೆಗೆದ್ರೆ ದಿನ ಒರೆಸ್ತಿದ್ಲು ನೆಲನ, ಕಸ ಹೊಡೆದ ನೆಲ ಎಲ್ಲ ಒರೆಸ್ತಿದ್ಲು. ಆಗಂಗಿಲ್ಲ ನನಗೂ ದಿನ ಒರ್ಸಕ್ಕೆ. ನೀವು ವಾರದಾಗ 2-3 ಸರಿ ಒರೆಸೇನೀಗ. ಆತ ಅವನೇನು ಪೂಜೆ ಮಾಡಿಬಿಟ್ಟ ಅಂದ್ರೆ ಇದು ಓಟು ಬುತ್ತಿ ಕಟ್ಟಿ ಅಡುಗೆ ಮನೆ ಸ್ವಚ್ಛ ಮಾಡ್ಕೊಂಡು ಬಾಂಡೆ ಓಸಿಂದ ಕರ್ಕೊಂಡ್ಬಿಡ್ತಾನೆ. ಓಸಲ್ಲಿ ತಿಕ್ಕಿ ದಬ ಹಾಕ್ಬಿಡ್ತಾನೆ. ಇನ್ನೇನು ಹಬ್ಬ ಬಂತು ಯುಗಾದಿ ಹಬ್ಬ ಸ್ವಚ್ಛ ಮಾಡ್ಕೋಬೇಕು. ಆಟತಿಗೆ ಜ್ಯೋತಿ ಬಂದ್ರೂ ಚಲೋ ಆಕತ್ತವ. ಇನ್ನೇನು ಹಬ್ಬ ಮಾಡಿ ಕಳಿಸ್ತೇವೆ ಅಂತಾರೋ ಏನು ಕಳಿಸ್ತಾರೆ ಹಬ್ಬಕ್ಕೆ ಗೊತ್ತಲ್ಲ ಅವರು. ಒಂದು ಟೆಕಿ ಜಕೆಟ್ ಅಂತ ಹೋಗ್ಬರ್ಬೇಕು ನೋಡುವ. ಇದನ್ನು ಮೊನ್ನೆ ಜಕೆಟ್ ಹೊಲ್ಸೇನಿ. ಲೂಸ್ ಹೊಲ್ದಾಳ. ಒಂದಿಟ್ಟು ಇಡಿ ಅಂದ್ರೆ ಬಿಗಿದ್ ನಂಗೆ ಹಿಡಿತಾಳ. ಹೊಲಿ ಅಂದ್ರೆ ಲೂಸಾ ಬಜಾ ಹೊಲಿತಾಳ. ಸೈಲು ಅಂದ್ರೆ ಸೈಲಾಗ್ಯಾವ ನೋಡಿ. ಜಕೆಟ್ ಅಂದ್ರೆ ಹಾಕ್ಕೊಳಕ್ಕೆ ಬರಂಗಿಲ್ಲ, ಹಂಗಾಗ್ಯಾವು. ಸೈ ಕಾಣ್ತಾವು. ಒಂದಿಟ್ಟು ಹೋಗಿ ಹಿಡಿಸ್ಕೊಂಡಾಳ ಬರ್ತಾನಿಂದಾಗ. ಈಗಂತ್ರ ಆಗಂಗಿಲ್ಲವ. ಇವಾಗ ಕೆಲಸ ಅಂತ ರಗಡ್ ಬಿದ್ದಾವೆ. ಈಗ ಹಿಂದಾಗ ಹೋಗ್ತಾನೆ. ಒಂದಿಟ್ಟು ಹಸು ಮಾಡೋದವು ಎಲ್ಲ ಹಸು ಮಾಡ್ಕೊಂಡು ಕಾಳು ಕಡಿ ಎಲ್ಲ ಒಣೆ ಹಾಕ್ತಾನೆ ಹಿಂದಕ್ಕೆ. ಒಂದಿಟ್ಟು ಬಿಸಿಲಿಗೆ ಕಾಳು ಕಡಿ ಒಣಗಿದ್ವು ಅಂದ್ರೆ ಚಲೋ ಆಕತ್ವ. ಬಿಸಿಲು ಅಂದ್ರೆ ರಗಡ್ ಐತಿ. ಕಾಳು ಕಡಿ ಒಣೆ ಹಾಕಿ ನೋಡ ನಾಳೆ ನಾಡ್ದ್ರಾಗ ಇವನು ಕೃಷ್ಣನ ಮನೆಗೆ ಇರ್ತಾನ ಅಂದ್ರೆ ಹಾಸಿಗೆ ಎಲ್ಲ ಎದ್ದಾಕ್ಸಕ್ಬರ್ತೈತಿ. ಹಾಸಿಗೆ ಒಂದು ಆಗ್ಬಿಟ್ರೆ ಚಲೋ ಆಕತ್ವ. ಬಿಸಿಲು ಅಂದ್ರೆ ರಗಡ್ ಬಿದ್ದಿರ್ತೈತೆ. ಹಾಸಿ ಒಣಗಿಸ್ಬಿಟ್ವಿ ಅಂದ್ರೆ ಒಂದಿಟ್ಟು ನಿಧಾನ ಕಡೆಗೆ ಮನೆ ಮಾಡ್ಕೊಳಕ್ಕೆ ಬರ್ತೈತಿ. ಅಟತಿಗೆ ಏನು ಬರ್ತಾಳಣ್ಣ ಜ್ಯೋತಿ ನೋಡೋಣ. ಆತು ಬುತ್ತಿದೆಲ್ಲ ತುಂಬೇನಿ. ಪಲ್ಯ ಮನೆಗೆ ಒಟ್ಟಿಟ್ಟಾನಿ. ಓಟನ್ನ ಹಾಕಿ ಪರ್ತೆಗೆ ಅಂದು ಮನೆಗೆ ಒಟ್ಟಿಟ್ಟಾನಿ. ಮಜ್ಜಿಗೆ ಎಲ್ಲ ಇಟ್ಟಾನಿ. ಆತು ಇನ್ನೇನಿಲ್ಲ. ನೀರಿನೊಂದು ಒಂದು ಕೊಡಾನ ಇಟ್ಕೊಂಡು ಹೋಗ್ರಿ ಅನ್ಬೇಕು. ಬಿಸಿಲೊಂದು ಸುರಿತೈತಿ. ನೀರು ಅನ್ನಿಸ್ತೈತಿ. ಮನೆಗಿದ್ದ ಇಷ್ಟು ನೀರು ಅನ್ನಿಸ್ತೈತಿ. ಹೊಲ್ದಾಗ ಕೆಲಸ ಮಾಡೋರಿಗೆ ನೀರು ಬೇಕಾಬೇಕುವ. ಅಲ್ಲೆಲ್ಲ ಆಜು ಬಾಜು ಬೋರಿಂದ ಬಿಟ್ರೆ ಬೋರ್ ನೀರು ಸವಳೋದವು. ನೀರು ಕುಡಿಯೋಕೆ ನೀರು ಇರೋದಲ್ಲ. ಒಂದಿಟ್ಟು ನೆಲ್ಲಿ ನೀರು ಇವು ತುಂಬ್ಕೊಂಡು ಹೋಗೋನ್ಬೇಕು. ತುಂಗಭದ್ರ ನದಿ ನೀರು. ನೀರು ಒಂದಿಟ್ಟು ತುಂಬಿಸಿಟ್ಕೋಬೇಕು. ಇನ್ನು ಮೇಲೆ ಬ್ಯಾಸಿಗೆ ನೀರು ಬಿಡಂಗಿಲ್ಲ. ಚಲೋ ಹೊತ್ನಂಗೆ 2 ದಿನಕ್ಕೆ 3 ದಿನಕ್ಕೆ ಒಮ್ಮೆ ಬಿಡ್ತಾನೆ. ನೀರು ಬೇಕಾಬೇಕವ. ಇವಾಗ ಕುಡಿಯೋಕೆ ಅವು ಮ್ಯಾಲೆ ಹಾಕಿ ಇಟ್ಟಾನ. ಅದನ್ನ ತೆಗಿಸಿ ಅಂದ್ರೆ ತೆಗಿಸ್ಕೋಬೇಕು. ಇನ್ನೇನು ಹಬ್ದಾಗ ದೊಳ ಕೊಡವು ಮುಂದೆ ಒಂದಿಟ್ಟು ತೆಗಿಸಿ ಇಟ್ಕೊಂಡ್ಬಿಟ್ಟೆ ಅಂದ್ರೆ ಚಲೋ ಆಕತಿ. ಆತು ನೋಡ್ಬೇ, ಪೂಜೆ ಮಾಡೇನಿ. ದೀಪ ಹಚ್ಚಿ ಇದನ್ನ ಉದ್ದಿನ ಕಡ್ಡಿ ಹಚ್ಚೇನಿ ನೋಡು. ಹೂವು ತೆಗೆದು ಹೂವು ಎರ್ಸೇನಿ. ಆತಪ್ಪ, ಪೂಜೆ ಗೀಜೆ ಮಾಡೇನಿ. ಇನ್ನೇನು ಹೋಗೋಣ ಆಕಳತ್ತಿಲ್ಲ. ನಮ್ಮದು ಎಲ್ಲ ಕೆಲಸ ಆಗೈತಿ. ಹೋಗಿ ಒಂದಿಟ್ಟು ನೀರು ಬರ್ತಾನೆ. ಅವಕ್ಕೆ ಮೇವಿಟ್ಟು ನೀರಿಟ್ಟು ಬಂದುಬಿಡ್ತಾನೆ. ಹಾಯ್ ಹಲೋ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತಾನೆ ರೀ. ನಾವು ಆರಾಮದ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡಿರಿ. ಯಾಕೆ ಭಾಳ ವೀಡಿಯೋಸ್ ಹೋಗಕತ್ತೆ ಇಲ್ರಿ. ಬೇಜಾರು ನೋಡ್ರಿ. ವೀಡಿಯೋಸ್ ಮಾಡೋಕೆ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ. ಜನಕ್ಕೆ ಅಷ್ಟು ಇಷ್ಟ ಆಗಲಿಲ್ಲ ಅಂದ್ರೆ ಭಾಳ ಮನ್ಸಿಗೆ ಬೇಜಾರಾಕತ್ತೆ ನೋಡ್ರಿ. ಯಾಕೆ ಎಂಥ ವೀಡಿಯೋಸ್ ಮಾಡ್ಬೇಕನ್ನೋದನ್ನು ತಿಳಿಸ್ರಿ. ನನಗೂ ನನ್ನ ದಿವಸ ತಲೆನೂ ಹೊಡಂಗಿಲ್ಲ ರೀ. ಏನು ಮಾಡೋದು ಅಂತಂದು ಹಂಗೆ ಫ್ಲೋನಾಗ ಏನು ಬರ್ತೈತಲ್ರಿ ಹಂಗೆ ಒಟ್ಟು ವೀಡಿಯೋ ಮಾಡ್ಕೊತ ಹೋಗ್ತಿರ್ತಾನೆ ರೀ. ಕತೆಗಳಿಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸ್ರಿ. ಕತೆಗಳು ಹೆಂಗೆ ಬರಾಕತ್ತವ ಅನ್ನೋದನ್ನು ಭಾಳ ಜನ ಸಬ್ಸ್ಕ್ರೈಬ್ ಮಾಡಲಿಲ್ದಂಗೆ ನೋಡಾಕತ್ತೀರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾನೆ ರೀ. ಕತೆನ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸ್ರಿ. ಕತೆನ ಮುಂದುವರಿಸ್ಕೊಂಡು ಹೋಗ್ತೀನಿ ನೋಡಿ. ನೀರು ಕುಡಿ ಅಂತಂದು ಹೊಡ್ಕೊಂಬಂದ್ರಿ ಇತ್ಲಾಗ. ಬೇಕಾದಷ್ಟು ನೀರು ಕುಡಿ ಅಂದ್ರೆ ಕುಡಿದಲೇ ಮಕ್ಕ ಹೊತ್ತಿದ್ ಕುಡಿ ಅಂತಾನೆ ನೀರು ಕುಡಿ. ಮೊನ್ನೇನು ಸ್ವಚ್ಛಾಗಿ ಮೈ ತೊಳ್ದ ನೋಡಂಗ ಏನು ಮಣ್ಣು ಮುಸಿ ಮಾಡ್ಕೊಂಡು ಬಂದ್ಬಿಡ್ತಾವು. ಕೆಸರು ಬಿದ್ದೈತಿಲ್ಲ ಹಂಗೆ ಸುಮ್ಮ ಒಳ್ಳೆಯಾಡದಂಗೆ ಮೈ ಕೆರ್ಕೊಂತ ಮಾಡ್ಕೊಂತ ಎಷ್ಟನ ಒಗತ್ತೆ ಮಾಡಿದ್ರೂ ಆಟ. ಗಂಡು ಮಕ್ಳಂದ್ರೆ ಏನು ಕೈ ಹೆಚ್ಚಿ ಕೆಲಸ ಮಾಡಂಗಿಲ್ಲವ. ಎಲ್ಲ ನಾವೇ ಮಾಡ್ಬೇಕು ನೋಡು. ಏನು ಅದೇ ಡೈರೆಕ್ಟ್ ರೊಕ್ಕ ಒಂದಿಟ್ಟು ನಮ್ಮ ಕೈ ಬರತ್ಲೆ ಅದನ್ನು ತಗೋ ಅಂತಂದಂತಾರೆ. ಮನೆ ಮತ್ತು ಚಾಕ್ರಿ ಮಾಡ್ತಿದ್ದನ್ನು ಕರ್ಕೊಳ್ಳೋದು ರೊಕ್ಕ ತೊಗೊತೀವಿ. ಹಾಲಿಂದ ರೊಕ್ಕ ಕೊಡು ಅಂತ ಬಂದಾರೆ ಇವ್ರು. ಮೊನ್ನೆ ಬರೋಬ್ಬರಿ ಅಂದೆ ನೋಡು. ಹಾಲಿಂದ ರೊಕ್ಕ ಕೇಳೋಕೆ ಹೋಗ್ಬೇಡ್ರಿ, ಚಾಕ್ರಿ ಮಾಡೋರು ನಾವಿಲ್ಲಿ ಹೆಣ್ಮಕ್ಳು ರೊಕ್ಕ ಕೇಳ್ತಿರಲ್ಲ ಅಂತಂದು ಅನ್ನತ್ಲಿ ಸುಮ್ಮನಾದ್ರು. ಏನಾರ ಸಣ್ಣ ಪುಟ್ಟ ಖರ್ಚು ಬಂದ್ರೆ ಸಾಕು. ಹಂಗೆ ರೊಕ್ಕ ಇರ್ತಾವಲ್ಲ ಅವ್ನು ಖರ್ಚು ಮಾಡ್ಬೇಕು ಅಂತಾರೆ. ಹಂಗೆ ರೊಕ್ಕ ಕೊಡೋಕೆ ಕೈ ಎತ್ತಂಗಿಲ್ಲ ಹಂಗೆ ಮ್ಯಾಗ. ಹೌಬ ಕುಡಿ ಹಂಗೆ ಕುಡಿ. ನೀರು ಬಯರಿಸಿರ್ತೈತಿ ನೋಡಿ. ಅರ್ಧ ಬಕೆಟ್ ಕುಡ್ದೆ ನೀರು. ಕುಡಿಯೋಕೆ ಹೊಲ್ದಾಕಿದಿ ಹಂಗೆ. ಈ ಸರಿ ಇದ್ರು ಹಾಲಿನ ಊರಕ್ಕೆ ಬರತ್ಲೆ ಜ್ಯೋತಿಗೊಂದು ನನಗೊಂದು ಸೀರೆ ತೊಗೊಂಬರ್ತಾನವ ಹಬ್ಬಕ್ಕೆ.
ಗಂಡು ಮಕ್ಳು ನಂಬ್ಕೊಂಡು ಕುಂತ್ವಿ ಅಂದ್ರೆ ಆಗಂಗ ಇಲ್ಲ. ಅದನ್ನು ಕೊಡಿಸ್ತಾನೆ ತಡಿ 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 ಅಂತಂದು ಹಬ್ಬ ಮುಗಿದ ಮ್ಯಾಗ ಯೋಚನೆ ಮಾಡ್ತಾರೆ. ಹಬ್ಬದಾಗ ಎಲ್ಲಿ ಹಂಗೆ ಇರಕ್ಕೆ ಹೋಗೋಣ ನಾವು. ನಮ್ಗೆ ಹೊಸ ವರ್ಷ ಇದ್ದಂಗಿದೆ ಹಬ್ಬ. ಮಂಜು ಒಂದು ಜೊತೆ ತೊಗೊಂಬರ್ಬೇಕು, ಅವನಿಗೂ ಭಾಳ ದಿವಸ ಅದು ತೊಗೊಂಡ ಬಂದಿಲ್ಲ. ಓಸು ನೋಡ್ತಾನೆ ಏಸದವು ಕೂಡಿಸಿ ರೊಕ್ಕನ ಈ ಸರಿ ಡೇರೆದವು ಬಂದವು. ಬಾಕಿ ಜ್ಯೋತಿ ಬಂದ್ಲು ಅಂದ್ರೆ ಸರಿ. ಈಗ ಹೋಗಿ ಆಕೆ ಒಂದು ನನಗೊಂದು ಸೀರೆ ತೊಗೊಂಬರ್ಬೇಕು ಪ್ಯಾಟಿಗೆ. ನೋಡೋಣ ಈಕಿ ಪಾರ್ವತಿ ಮನೆ ಅಂತೇಳಿ ಹೋಗ್ಬೇಕಂತ ನೀ ಕೊಡಂಗ ಇಲ್ಲ ಪಾಪ. ಅದ್ರದ್ದು ಪಜೀತಿ ಆತೇನೋ ವರ್ಷ ಅಂತಕ ಎಲ್ಲ ಕಡೆನೇ ಇರ್ತಿ ಬಿಡ್ಲಿ. ಹಂಗೆ ಏನು ಸುಮ್ಮನೆ ಓಡಾಡಿದ್ದೆ ಭಾರಿ ಕೆಲ್ಸ ಬಿಡ ನೀನು. ನೀನು ನೋಡಂಗಂತೇಳಿ ವರ್ಷ ಅಂತಕ ಮಾತಾಡ್ಸೋಣ ಅಂತಂದು ಬಂದ್ರೆ ಹಂಗೆ ಅನ್ಲಿಲ್ಲಕ್ಕ. ಎಲ್ಲೋಗಿದ್ದಿತ್ಲಾಗ ಯವ್ವ ರೇಷನಿಗೆ ಬಟ್ ಕೊಡಕ್ಕೆ ಹೋಗಿದ್ದು ನೋಡು. ಕೊಟ್ಟು ಬಂದ್ರೆ ನೀವು? ನಾನು ಮೊನ್ನೆನ ಕೊಟ್ಟು ಬಂದೆವ ಪುರ್ಸತ್ತ ಮೊನ್ನೆ ಸಂಜೆ ಮುಂದೆ. ಇವರು ಖಾಲಿ ಐತಿ ಹೋಗಿ ಕೊಟ್ಟು ಬಂದ್ಬಿಡು, ಮತ್ತು ರಶ್ ಆದ್ರೆ ಕಷ್ಟ ನಿಂದ್ರಕ್ಕಂಗಿಲ್ಲ ನೋಡಲ್ಲಿ ಅಂತಂದು ಖಾಲಿ ಇದ್ದಂಗೆ ಹೋಗಿ 10 ನಿಮಿಷ ಆಗಲಿ ನೋಡಂಗೆ ಹೆಬ್ಬಟ್ಟು ಕೊಟ್ಟ ಬಂದ್ಬಿಟ್ಟೆ. ಅಲ್ಲೇ ಹೋಗಿ ನಿನ್ನೆ ನಮ್ಮ ಮನೆ ರೇಷನ್ ತೊಗೊಂಡ ಬಂದ್ಬಿಟ್ರೆ ಇಲ್ಲೂ ಇತ್ಲದಾಗ ಇರ್ತಾನೆ. ಒಂದು ಮಾತು ಕರಿಯಂಗಿಲ್ಲ ಬಿಡಾಶ ಅಂತಕ್ಕ. ನೀನಂತ್ರ ಎಷ್ಟು ಹಾಕೊಂಡು ಪಾಳೆ ಇರ್ತೇವ ಹೋಗಿ ಒಂದು ತಾಸು ಆತು. ಈಗ ಕೊಟ್ಟು ಬಂದು ನೋಡಿದ್ಲಾಗ ಹಂಗಾರೆ ಅಡಿಗೆ ಏನಿಲ್ಲ. ಗಡಿಗೆ ಏನೇನಿಲ್ಲ ನೋಡಿ. ಈಗ ಮಾಡ್ಬೇಕೆಲ್ಲ ನಿಮ್ದು ಅಡಿಗೆ ಅಥವಾ ನಂದು ಹಸಂದಿ ಕಾಳು ಪಲ್ಯ ಮಾಡಿ, ಚಿತ್ರಾನ್ನ ಮಾಡಿ, ಅನ್ನ ಮಾಡಿ, ರೊಟ್ಟಿ ಮಾಡಿ ಬುತ್ತಿ ಅದನ್ನ ಕಟ್ಟಿಟ್ಟ ಬಂದ ನೋಡಿದ್ಲಾಗ ಆಕಳಿಗೆ ನೀರು ಕುಡ್ಸೋಣ ಅಂತಂದು. ಅತ್ತಿ ಸಸಿ ಭಾರಿ ಫಾಸ್ಟ್ ಇದ್ದಿರ್ಬಿಡವ. ನಿನ್ನ ಸಸಿನ ಹಂಗೆ ಚಮತ್ತ ಕೆಲಸ ಮಾಡ್ತಿದ್ಲು, ನೀನು ಹಂಗೆ ಮಾಡ್ತಿದ್ದಿ. ಏನು ನೀನು ಜ್ಯೋತಿ ಬರಂಗೆ ಕಾಣಲ್ಲನ? ಏನೋ ಇರ್ತಾಳಣ್ಣ ಅಲ್ಲ, ಹಬ್ಬ ಮುಗಿಸ್ಕೊಂಡ್ ಬರ್ತಾಳೆ ಏನು ಮಾಡ್ತಾಳೆ ಏನವ ಗೊತ್ತಿಲ್ಲ. ಎಲ್ಲಿ ಮೊನ್ನೆ ಮಾಡ್ದಕ್ಕೆ ನಾನು ಫೋನ್ನೇ ಮಾತಾಡಿಲ್ಲಕ್ಕೆ ಅಂತೇಳಿ. ಕೃಷ್ಣ ಮಾಡಿದಾಗ ಅವನು ಹೊಲಕ್ಕೆ ಹೋಗಿರ್ತಾನೆ, ಅಲ್ಲೇ ಮಾತಾಡಿ ಬಂದಿರ್ತಾನೆ. ನೋಡ್ಬೇಕು ಸಂಜೆ ಮುಂದೆ ಕೇಳ್ಬೇಕು. ನನಗೂ ಕೇಳಾಕ ಒಂಥರನೇ ಇವ. ಮತ್ತು ಅವರಪ್ಪರು ಏನಾರು ಅನ್ಕೊಂಡಿರ್ತೀವಿ ಅಂತಂದು ಮನ್ ಹೋಗ್ಯಾಳ ನೋಡು. 15 ದಿವಸ ಆಗಿಲ್ಲ, ಇನ್ನೂ 8 ದಿವಸನೂ ಆಗಿಲ್ಲ. ಮತ್ತು ನೋಡಲೆ ಬಾಬಾ ಅಂತಂದು ಫೋನ್ ಹಚ್ಚಕತ್ತಾರ ಅವ್ರ ಅತ್ತಿ ಅಂತಂದು ಅಂದ್ಕೋಬಾರ್ದಂದು ಸುಮ್ಮನಾಗೆ ನಾನು. ನೋಡೋಣ ಬಂದ್ಲು ಅಂದ್ರೆ ಸೈ ಇಲ್ಲಕ್ರ ಮತ್ತು ಹೆಂಗೆ ಕೈಲಾದೊಟ್ಟು ಸ್ವಚ್ಛ ಮಾಡ್ಕೊಂಡು ಮಾಡೋದವ. ಹೋಗ್ಲಿ ಬಿಡ, ಏನು ಮಾಡೋದು ಪಾಪ ಭಾಳ ದಿವ್ಸಕ್ಕೆ ಹೋಗ್ಯಾಳ. ಮತ್ತು ಇರುವಲ್ಲಕ್ಕ ಏನು ಮಾಡೋದು ನಮ್ಮದು ಸ್ವಚ್ಛ ಮಾಡೋದೈತಿ. ಇವ ನಮ್ಮ ನಾದ್ನಿ ಬರ್ತದಂತ ರಜಕ್ಕೆ. ಇವ ಚಿಂತೆನ ಬಂದಾಗೈತೆ ನನಗಂತ ಈಗ. ಹೌದೇನು? ಯಾರು 2ನೇದಕ್ಕೆ 1ನೇದಕ್ಕೆ? ಇವ 1ನೇದಕ್ಕಿದ್ದೇನು ಚಿಂತೆ ಇಲ್ಲ ಇವ ನನಗೆ. ಹುಡ್ರು ದೊಡ್ಡವದವು ನಡಿತೈತಿ. ಇವ ಸಣ್ಣ ಈಗ 2ನೇದಕ್ಕೆ ಬಂದು ಒಂದು ಕೆಲಸ ಮಾಡೋಂಗಿಲ್ಲ. ಇವಾಗ ಕುಂತಲ್ಲೇ ಕುಂತಿರ್ತಾಳ. ಇವಾಕಿಗೆ ಚಾ ನಾಷ್ಟ ಎಲ್ಲ ಹೋಗಿಕ್ಕೆ ಅಂತೆಲ್ಲ ಅನಿಸ್ಬೇಕು. ಅವು ಹುಡ್ರಂಗೆ 7 ಗಲಾಟೆ ಹುಡ್ರು. ಯವ್ವ ನನಗಂತೂ ಈಗ ಚಿಂತೆ ಐತೈತೆ ನೋಡಿ. ಅದಕ್ಕಾರ ಸಾಲಿ ರಜೆ ಕೊಡ್ತಾರೋ ಏನು. ನಮ್ಮವ್ವ ಹಂಗೆ ಜಗಳಕ್ಕೆ ನಿಂತು ಅಂದ್ರೆ ಕೈ ಬಿಡಂಗಿಲ್ಲ. ಅವು ಸರಿಯಂಗಿಲ್ಲ ಅವ್ವ ಸಾಕೋಬೇಕಾಗೋಯ್ತಿವ ನನಗಂತೂ. ಹೌದೇನು ಯವ್ವ? ನಮ್ಮ ಕಮಲ ನೋಡು ಬರ್ತಾಳೆ ಅಂದ್ರೆ ಬರಂಗ ಇಲ್ಲವ ಯವ್ವ. ಕರೆಯದ ಬಿಟ್ಬಿಟ್ಟ ನೋಡಿ. ನಾವು ಅಂತ ಬರೀ ಕೆಲಸ ಅಂತಂದು ಇದು ಮಾಡ್ತಾಳೆ. ಈ ಸರಿ ರಜೆಗೆ ಬರ್ತೈತೆ ಇಲ್ಲ ಗೊತ್ತಿಲ್ಲ. ನಾವು ಹೋಗಿ ನೋಡ್ಕೊಂಬರ್ನ ಅಂತಂದ್ರೆ ಗೌಡ್ರು ಯಾಕೆ ಸುದ್ದಿನ ತೆಗಿವಲ್ರಿ. ನಾನು ಸುಮ್ಮನಾಗೇನು ನೋಡೋಣ ಯಾವಾಗ ಕರ್ಕೊಂಡು ಹೋಗಾರ ಹೋದ್ರಾತು. ಇಲ್ಲಕ್ರ ನೋಡೋಣ ರಜಾನಾರ ಬಂದ್ರೆ ಹೇಳಿದ್ರಾತು. ಫೋನು ಮಾಡಕ್ಕೆ ಕೊಡಿಲ್ಲ ನೋಡಿ ನನಗಂತೂ. ಇವ ನಾನು ಹೋಗೋದಾಕತ್ತೋ ಇಲ್ಲ ನಂಗೆ ಐತೆ ನೋಡಿ. ನಮ್ಮವ್ವ ಫೋನ್ ಮಾಡ್ತಾಳೆ. ಬರೋದೇ ಇಲ್ವಾ, ಬರೀ ಕೆಲಸ ಅಂತಿದ್ವಿ. ಮನೆಯಾಗಿಂದ ಮಾಡ್ಕೊಂಡು ಕುಂದಿರ್ತಿದ್ವಿ. ಬೇಸರ ಅನ್ನೋದಿರೋದಿಲ್ಲ ಏನು. ಬಂದು 4 ದಿವ್ಸ ಇದ್ದು ಹೋಗು ಅಂತಂದು ಅನ್ನಕತ್ತಾಳೆ. ಅವರು ಇದಕ್ಕೆ ಹೋಗಾರಂತೆ ಚಾಮುಂಡೇಶ್ವರಿಗೆ, ಮೈಸೂರು. ಹಂಗೆ ಹೋದ್ರಾತು ಬಾ ಮತ್ತು ಒಂದು 2 ದಿವಸ ದೇವರಿಗೆ ಅದು ಹೋಗಿ ಬಂದ್ರಕತಿ ಅಂತಂದು ಅನ್ನಕತ್ತಾರ. ಏನು ಹೋಗೋದಾಕತ್ತೆ ಏನು ನನ್ನ ಗಂಡನ ಕೇಳಿಲ್ಲ ನಾನು. ಹೌದೇನು? ಚಾಮುಂಡೇಶ್ವರಿ ಹೊಂಟಿರಿ ಅವ್ವ ಪಾಡ್ಬಿಡವ. ಭಾಳ ಚಂದ ಐತವ ಇವ ಚಾಮುಂಡೇಶ್ವರಿ ನೋಡೋಕೆ. 2 ಕಣ್ಣು ಸಾಣಂಗಿಲ್ಲ ನೋಡಿ ಬಂದೆ ನಾವು ಅಲ್ಲಿ 2 ಡೇಟ್ ಹೋಗಿ. ಹೌದೇನು? ನಮ್ಮವ್ವರು ಎಲ್ಲಿ ಬಸ್ ಫ್ರೀ ಆದಮೇಲೆ ಅಲ್ಲಿ ಅಡ್ಡಾಡಕತ್ತಾರ. ಅವರು 2 ಡೇಟ್ ಹೋಗಿ ಬಂದಾರಂತೆ. ನಾ ಹೋಗಿದ್ದಿಲ್ಲ. ಇಲ್ಲಿ ಬರೀ ಮನ್ಯಾಗ ಸಾಲಿ ಹುಡುಗಂದು ಸಾಲಿ, ಇವ್ರಿಗೂ ಬತ್ತಿ ಹೊಲಕ್ಕೆ ಹೋಗೋರ್ಗು ಮಾಡೋರ್ಗು ಅಂತಂದು ಒಟ್ಟ ಹೋಗಿದ್ದೇ ಇಲ್ಲ. ನೋಡ್ಬೇಕು ಅದಾಗ ಹೋಗ್ಬೇಕಂತ ಅನ್ಕೊಂಡನಿ. ನೋಡೋಣ ಈಕಿ ಬಂದು ಎಷ್ಟು ದಿವ್ಸಿದ್ದೋಕಳು ಏನು ಗೊತ್ತಿಲ್ಲ. ಮನ್ಯಾಗ ಮಾಡಿದ್ರೆ ಸಹಿ ಶಾಂತ ಕೌದಲು ಅಂದ್ಕೊಂಡು ಒಂದಿಟ್ಟು ಕೈ ಹಾಕಿ ಮಾಡ್ಬೇಕವ. ಎಲ್ಲ ನನ್ನ ಮೇಲೆ ಬಿಟ್ಟು ಕುಂತ್ಲು ಅಂದ್ರೆ ಏಟಂತ ಮಾಡಲಿ ನಾನು. ಹೌದು ಬಿಡವ ಹಂಗಾಕತಿ. ಮನ್ಯಾಗ ಹೆಣ್ಮಕ್ಳದ್ದು ಬ್ಯಾಡವ ಪಜೀತಿ. ಇನ್ನು ಮನೆ ಸ್ವಚ್ಛ ಮಾಡ್ಕೊಳ್ಳೋದೈತಿ ನನಗೆ. ಹಬ್ಬಕ್ಕೆ ಇನ್ನು ಹರಿಬಿ ಕೊಳ್ಳೋದೈತಿ. ಏನೇನಾಕತ್ತು ಏನೇನಿಲ್ಲೋ. ಅದಕ್ಕೆ ದಿನ ಒಟ್ಟೊಟ್ಟು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ನಾನು. ಭಾಳ ಧೂಳು ಅಂದ್ರೆ ಧೂಳಾಗೈತಿ. ನೋಡೋಣ ಇವರು ಮತ್ತು ಮನೆಯಾಗಿದ್ದಾಗ ಒಂದಿಟ್ಟು ಗಿಡ ಕೊಟ್ರು ಅಂದ್ರೆ ಊಟನು ಸಗಣಿ ತೊಗೊಂಬಂದು ನೆಲ ಊಟ ಸಾರಿಸಿ ಒಂದು ದಿವಸ ಗಾಡಿ ಪಾಡಿಗೆಲ್ಲ ಬಣ್ಣ ಬಳ್ಕೊಳ್ಳೋಣ ಅಂತ ಅನ್ಕೊಂಡನಿ. ನೋಡೋಣ ಏನೇನಾಕತ್ತೆ ಏನೇನ ಅಂತಂದು. ಆತು ಹೋಗವ ಪಾಪ ನಿಂದು ಹೊರಗಡೆ ಕೆಲಸ ಬರ್ತಾನೆ ತಗೋ ಶಾಂತಕ್ಕ. ಬಾ ಪುರ್ಸತ್ತಿದ್ದಾಗ ಒಬ್ಬೇಕೆ ಇರ್ತಿದ್ದಿ. ಸಸಿನೂ ಇಲ್ಲ ಏನಿಲ್ಲ. ಹಂಗೆ ಅನ್ಕೊಂತ ಬರ್ಬೇಕವ. ಏನು ಬರಂಗ ಇಲ್ಲ ನೀನಂತ್ರ.
ಎಲ್ಲಿ ನೋಡಿ ಪುರ್ಸತ್ತ ಇಲ್ಲ ನನಗಂತ್ರ ನೋಡಕ್ಕೆ ಜಕೆಟ್ನಕ್ಕೆ ಅಂತೇಳಿ ಹೋಗ್ಬಿಡ್ಬೇಕಂತಾನೆ ಹೋಗಾಕ ಕೂಡುವಲ್ಲ ನನಗಂತ್ರ ನೋಡೋಣ ಸಂಜೆ ಮುಂದೆ ಹೋದೆ ಅಂದ ಹತ್ಲಾಗ ಹಂಗೆ ಪಾರ್ವತಿ ಮನೆಗೆ ಹೋಗ್ಬರೋಣ ಅಂತ ಅನ್ಕೊಂಡನಿ. ಪಾಪ ಅವು ಏನೋ ಮನ್ಯಾಗ ಜಗಳ ಅಂತ ಒತ್ತಿಸಿದು ಅವ್ರ ಮೈದ್ನ ಎಂಟಿ ಏನ ಬಟ್ ಆ ಮನೆ ಬಿಟ್ಟು ಈ ಮನೆ ಬರ್ರಿ ಊರನ ಮನೆಗೆ ನಾವು ಅಲ್ಲಿ ಇರ್ತೇವೆ ಏನಕತ್ತಾರಂತ. ಪಾಪ ಅವತ್ತಂದದ್ಲು ಹಿಂಗೆ ಜಗಳ ಮಾಡ್ತಾರೆ ಶಾಂತಕ್ಕ. ನನಗೂ ಸಾಕು ಬೇಕಾಗೋಯ್ತವ ಇವ ಬಂದು ಈ ಮನೆ ಸ್ವಚ್ಛ ಮಾಡ್ಕೊಳಟ್ರಾಗ ಬಟ್ ಅಲ್ಲೇ ಆ ಮನೆಗೆ ಈ ಮನೆ ಬರ್ತೇವೆ ಏನಕತ್ತಾರ ಆ ಮನೆಗೆ ಹೋಗ್ರಿ ಅಂತಾರೆ. ಮನೆ ಅನ್ನೋದು ತಿಪ್ಪಿ ಮಾಡಿ ಹೋಗ್ಬಿಡ್ತಾವು. ನಾವೆಲ್ಲ ಬಂದು ಒಗತ್ತಿ ಮಾಡ್ಕೊಳತ್ಲಿಗೆ ನಾವಿಲ್ಲಿರ್ತೇವೆ ಅಲ್ಲಿರ್ತೇವೆ ಅಂತಾರವ. ನನ್ನ ಗಂಡ ಬಾಯಿ ಬಿಟ್ಟು ಮಾತಾಡೋನಲ್ಲ ಮಟನಲ್ಲ ಅವ ಸಾಕು ಬೇಕಾಗೋಯ್ತಿ ಅಂತ ಅಂದು ಅನ್ನಕತ್ತಿದ್ಲು ಮೊನ್ನೆ. ಹೌದು ಅವರು ಅನ್ನಾರು ಏನೇನು ಮಾತಾಡೋದೇ ಇಲ್ಲ ಬಾಯಿ ಬಿಟ್ಟು. ಮತ್ತೊಬ್ರಾದ್ರೆ ನಿಮ್ದೇನು ಹಚ್ಚಿದ್ದೀರಿ ನಾವಿಲ್ಲೇ ಇರ್ತಾವೆ ನೋಡು ಅಂತ ಅನ್ನೋರು. ನೋಡಿ ಈಗ ಆಡೇಟು ಅಲ್ಲಿಂದ ಇಲ್ಲಿಗೆ ಆಡೇಟು ಓಡಾಡಿದ್ರು. ಅದಕ್ಕೆ ನೋಡೋಣ ಒಂದಿಟ್ಟು ಹೋಗಿ ಅಡ್ಡಾಡ್ಕೊಂತ ಹೋಗಿ ಬರ್ತಾನೆ. ನಾನೀಗ ಆಕಳೆ ಅದು ನೀರು ಕುಡಿಸಿ ಹಂಗೆ ಹತ್ಲಾಗ ಜಿಕ್ಟಿನ ಅಂತೇಳಿ ಹೋಗಿ ಹಿಂಗೆ ಬರೋಣ ಅಂತ ಅನ್ಕೊಂಡೆ. ನೀವು ಇಲ್ಲೇ ಇರ್ತಾವೆ ಎಲ್ಲೆಲ್ಲಿ ಹೋಗಂಗಿಲ್ಲ ಇದು ಒಂದಿಟ್ಟು ಎಮ್ಮಿನ ಕಟ್ಟಿ ಇಲ್ಲೇ ಒಂದಿಟ್ಟು ಬಿಟ್ಟು ಹೋಗ್ತಾನೆ. ಸಣ್ಣ ಹುಲ್ಲು ಐತೆ ಮೇಯ್ಕೊಂತೈತಿ. ಆತು ತಗೋವಾ ಬರ್ತಾನೆ ತಗೋ ಶಾಂತಕ್ಕ. ಹಾತು ಹೋಗ್ಲತ್ತ. ಓ ಬಾ ನಾವು ನೀರು ಖಾಲಿ ಆದ ಅಷ್ಟು ನೀರು ಕುಡಿಯೋಕೆ ಒಂದಕ್ಕಿದಿ ಹೋಗಿ ಒಂದಿಟ್ಟು ಪಾರ್ವತಿ ಮನೆ ಅಂತೆಲ್ಲ ಅಡ್ಡಾಡ್ಕೊತ ಬರ್ತಾನೆ. ಪಾಪ ಅಂತ ಎಲ್ಲ ಕಷ್ಟ ಸುಖದಾಗ ಎಲ್ಲದ್ರಾಗೂ ಇರ್ತಾಳೆ ನೋಡ. ಶಾಂತಕ್ಕಿಂತ ಹೊತ್ನಾಗ ಒಂದಿಟ್ಟು ಏನಂತಂದು ಬರಲಿಲ್ಲ ಅಂತ ಅನ್ಕೋಬಾರ್ದು. ಹೋಗಿ ಬರ್ತಾನೆ ಒಂದಿಟ್ಟು ಅಡ್ಡಾಡ್ಕೊಂತ. ಸಾಕು ಬೇಕಾಗುತ್ತವ ಇವ ಮನೆ ಆ ಮನೆಯಿಂದ ಈ ಮನೆ ಈ ಮನೆಯಿಂದ ಆ ಮನೆ ಯಾರೇ ಬೇಕವ ಗಂಡ ಮಕ್ಕಳು ಮನೆ ಅನ್ನೋದತ್ತಾಗ ಸಾಕು ಬೇಕಾಗೋಗೈತೆ ನೋಡು. ಏನು ಮಾಡಿ ನಾನಾಗತ್ಲೆ ಮನೆಯಾಗ ಬಳೆ ಮಾಡೇನಿ. ಮತ್ತೊಬ್ಬರಾಗಿದ್ರೆ ಒಂಟುಂಟ್ಲೆ ಓಡೋಗೋರು. ಪಾರ್ವತಿ ಯಾರ ಶಾಂತಕ್ಕ ಅನಿಸ್ತೈತಿ. ಬಾರ ಶಾಂತಕ್ಕ ಒಳಗೆ ಏನು ಮಾಡಕ್ಕೆ ಕುಂತಿದ್ದಿ? ಇವ ಏನವ ನಮ್ದೇನೈತಿ ಹೇಳಿ ಕೆಲಸ ಅದ ಮನೆ ಆ ಮನೆಯಿಂದ ಈ ಮನೆಗೆ ಮನೆಯಿಂದ ಬಾ ಮನೆಗೆ ಕೊರಚರು ಬಾಂಡೆ ಕಟ್ಕೊಂಡು ತಿರುಗ್ತಾರಲ್ಲ ಹಂಗೆ ತಿರ್ಗೋದು. ಏನು ಮಾಡೋದೈತಿ? ಮತ್ತು ಮತ್ತೇನು ಆ ಮನೆಗೆ ಬರೋದು ಮತ್ತೆ ಎರಡೇಟು ಬಂದು ಹೇಳೋಣ. ಮತ್ತೀಗ ಬಂದು ಮೊನ್ನೆ ಮಗನಂತೆಲ್ಲ ಹೇಳಿ ಮಾತಾಡಿ ಹೋಗ್ಯಾಳ. ಇನ್ನೊಮ್ಮೆಟ ಈ ಮನೆ ಬರ್ತೇವೆ ಅಂದ್ರೆ ಬಿಟ್ಕೊಡ್ಬೇಡಪ್ಪ ನಾನು ಹೇಳ್ತೀನಿ. ಈಗ ಒಂದು ಸರಿ ಇದು ಮಾಡ್ಕೊ ಬಿಟ್ಕೊಡು ಇರುವಲ್ ರೊಕ್ಕ ಹಂಗೆ ಹಿಂಗೆ ಅಂತಂದು ಇದು ಮಾಡ್ಯಾಳ. ಅದಕ್ಕೆ ನಾನು ಸುಮ್ಮನಾಗೇನತ್ತೆ ಏನಕ್ಕೆ ಕುಟಾಗ ಹುಯಿ ಅಂತಂದು ಹೊಡೆದಾಡ್ಕೊಂತ ನಿಂದ್ರದು. ಬಂದು ಈ ಮನೆ ಸ್ವಚ್ಛಗಿ ನಿಗಿ ನಂಗೆ ಮಾಡ್ಕೊಂಡ್ವಿ. ಮತ್ತು ಮನೆ ಇದಾಗಕತ್ತಲ್ಲ ಚಂದ ಕಾಣಕತ್ತಲ್ಲ ಇಲ್ಲಿರಕ ಮನ್ಸಿಗೆ ತಕೀಗಿ ನಮ್ಮ ನೆಗೆನಿಗೆ ನಾದ್ನಿ ಅಂತ ನೋಡಿ ನೆಗೆನಿಗೆ. ಅಯ್ಯೋ ಹೌದೇನು ಚಲೋ ಆದ್ ಬಿಡು. ಏನು ಮಾಡ್ತೀವಿ ಬಿಡ ತಗ ಹೋಗ್ಲಿ ಹೊಡೆದಾಡಿದ್ರಾಗ ಅರ್ಥ ಇಲ್ಲ ಬಿಡ. ಯಾವ ಪಾರ್ವತಿ ಈ ಸಂಬಂಧಿಕರೊಳಗೆ ಏನು ಮಾಡೋಕ್ಕಾಗಲ್ಲ. ಹೋದ್ರಿ ಇರುವಲ್ ರೊಕ್ಕ ಬಿಡತ್ತ ಅಲ್ಲೇ ಇರುವಂತ ಅಂತ ತಗ ನಾವು ಎಲ್ಲರೂ ಆಡ್ತಾರೆ ಇರ್ತಾವೆ. ಚಲೋ ಆಕತಿ ಈ ಮನೆ ಕಂಡಾಬಿಟ್ಟು ದೂರು ಅಲ್ಲಿಂದ ಇಲ್ಲಿ ಬರತ್ತೆ ಸಾಕು ಬೇಕಾಗತ್ತೆ ನೋಡಿ. ಬರಾಕ ಮನ್ಸಕ್ಕದಿಲ್ಲ ಅಲ್ಲೇ ಇದ್ದೆ ಅಂದ್ರೆ ತಗ ನೀನು ನಮ್ಮ ಮನೆಗೆ ಬರೋದು ನಾನು ನಿಮ್ಮ ಮನೆಗೆ ಬರೋದು ಚಲೋ ಆಕತ್ ಬಿಡತ್ತಗ. ಅದಕ್ಕೆ ಸುಮ್ಮನೆ ಹದಿನೈದು ಅಂತಕ್ಕ ನಾನು ಇಲ್ಲಕ್ರಲ್ಲಿ ಹೊಡೆದಾಡೇ ಬಿಡ್ತಿದ್ದೆ. ಮತ್ತೇನು ಇದು ಮಾಡ್ತಿದ್ದಲ್ಲ ಹೋಗ್ಲಿ ಬಿಡತ್ತ. ಓಣ್ಯಾಗಾದ್ರೂ ಚಲೋ ಆಕತಿ ಹುಡುಗನ ಆಡಾಕ ಅಲ್ಲೇ ಇದು ಮಾಡ್ತೈತಿ. ಇಲ್ಲಿ ಊರೊರಗೆ ಆಕತಿ ಯಾರ್ಯಾರು ಇರಲ್ಲ ಆಡಾಕ ಅಂತಂದು ಹೊಯ್ಕೆ ನನಗೆ ಅಲ್ಲಾದ್ರೂ ಮಂಜು ಇರ್ತದ ನಾನು ಆಡ್ತಿದ್ದೆ ಹಂಗೆ ಹಿಂಗೆ ಅಂತಂದು ಹೊಯ್ಕೆಂತದ್ನ. ಮತ್ತೆಗಿ ಅಲ್ಲೇ ಆದ್ರೆ ಎಲ್ಲರೂ ಇರ್ತಾರ ನನಗೂ ಅದನ್ನು ನೀವು ಸಿಗ್ತೀರಿ ಮಾತಾಡೋಕೆ ಆಸರ ಬೇಸರಕ ಅಂತಂದ ಸುಮ್ಮನಾದ್ ನೋಡು. ಅದಕ್ಕೆ ಸುಮ್ಮನಾದ್ ನಾನು ನೋಡು ಜ್ಯೋತಿನಿ ಇಲ್ಲ ಏನಿಲ್ಲ ಮನೆ ಕಂಡಾಬಿಟ್ಟು ಕೆಲಸ ಆಗಕತ್ತವು. ಬರಾನ ಅಂತ 3 ದಿವಸ ತನ್ಕಣಕತ್ತಿ ಬಂದ್ರ ತಡಿ ಪಾರ್ವತಿ ಮನೆ ಅಂತೇಳಿ ಮೊನ್ನೆ ಅಂದಿದ್ದಿ ನೋಡು ಅವತ್ತು ಸಿಕ್ಕಾಗ ಹಿಂಗಕ್ಕ ಮತ್ತು ಮನೆ ಇದು ಮಾಡು ಅಂತಂದು ಅನ್ನಕತ್ತಾರ ಅಲ್ಲಿ ಹೋಗು ಅಂತಂದು. ಅದಕ್ಕೆ ಮತ್ತೆಗಿ ಹೋಗಿ ಮಾತಾಡ್ಕೊಂಬರೋಣ ಅಂತ ಅನ್ಕೊಂತಾನೆ ಕೂಡಲೇ ಇಲ್ವಾ. ಅದಕ್ಕೆ ಇವತ್ತು ದೌಡಾಗಿತ್ತು ಕೆಲಸ. ಅಸಂದಿ ಕಾಳು ಪಲ್ಯ ಮಾಡಿ ರೊಟ್ಟಿ ಹಾಕಿ ಚಿತ್ರಾನ್ನ ಮಾಡಿ ಮಜ್ಜಿಗೆ ಅದನ್ನ ಕಡ್ದು ಹೊಲಕ್ಕೆ ಬುತ್ತಿ ಅದನ್ನ ಕಟ್ಟಿಟ್ಟಾಯ್ತಲ್ಲ ಬಂದು ನೋಡು. ಅವನು ಕೃಷ್ಣನ ಪೂಜೆ ಎಲ್ಲ ಮಾಡಿದ್ದ ಒಕ್ಕನ್ ತೊಗೊಳ್ಬೇನ ತೊಗೊಂಡು ನೀವು ಹೋಗು ಅಂತ ಅನ್ನ ಆಕಳನ್ನ ಅದನ್ನ ನೀರು ಕುಡಿಯೋಕೆ ಹಿಂದಕ್ಕೆ ಬಿಟ್ಟು ಅಲ್ಲೇ ಕಟ್ಟಿ ಬಂದಾನೆ. ಸಣ್ಣ ಹುಲ್ಲು ಬೆಳೆದತ್ತೆ ತಿಂತಲ್ಲೇ ಅಂತಂದು. ನಂದು ಏನೂ ಜಳಕಿಲ್ಲ ಏನಿಲ್ಲ ನೋಡು. ಹೌದೇನು ಇನ್ನೂ ಬಂದಿಲ್ಲ ಹಂಗಾರೆ ಜ್ಯೋತಿ? ಇನ್ನೂ ಬಂದಿಲ್ಲ. ನಾನು ಫೋನ್ ಮಾಡೋಕೆ ಹೋಗಿಲ್ವ ಎದಕ್ಕೆ ಬೇಕು ಈಗ ನೋಡು ಅವರಪ್ಪರು ಏನಾರು ಅನ್ಕೋಬಾರ್ದಲ್ಲ ಅದಕ್ಕೆ ಫೋನ ಮಾಡಿಲ್ಲ. ಹಂಗೆ ಆರಾಮದಿರಿ ಅಂತಂದು ಮಾತಾಡ್ಬೋದು ಬಿಡು ಮಾಡಿ. ಮತ್ತು ಅವರಪ್ಪ ನೋಡುವ ಅಲ್ಲಿ ಮತ್ತೆ ಬಂದು 8 ದಿವಸ ಆಗಿಲ್ಲ ಕರೆಯಕ ಫೋನ್ ಹಚ್ಚಾರ ಅನ್ಕೋಬಾರ್ದು ಅಂದು ಸುಮ್ಮನಾಗೆ ನಾನು ನೋಡೋಣ. ಇನ್ನೊಂದು 4 ದಿವಸ ತಡೆದು ಸ್ವಚ್ಛ ಮಾಡ್ಕೋಬೇಕು ನಾನು ಮನಿನ. ಹಬ್ಬಕ್ಕೆ ಇನ್ನೇನು ಬಂತು ಗಾದಿ ಹಬ್ಬ. ಓಟು ಸಾಮಾನು ಇಳಿಸಿ ಧೂಳು ಅಂದ್ರೆ ಧೂಳು ಮುಣಿಗಿರ್ತೈತೆ ನಮ್ಮ ಮನೇನು ರೋಡಿಗೆ ಆಗೋದಕ್ಕೆ. ಅದಕ್ಕೆ ಓಟು ಸಾಮಾನು ಅವನು ತೊಳಿಬೇಕು ಡಬ್ಬಿಗಳು ತೊಳೆದು ಕೆಲಸ ಐತಿ. ನಮ್ಮದು ರಗಡ್ ಐತಿ. ಅದಕ್ಕೆ ಮತ್ತು ಮುಂದೆ ಸ್ವಚ್ಛ ಮಾಡ್ಕೊಂತ ನಿಂತೆ ಅಂದ್ರೆ ಇತ್ಲ ಬರೋದ ಹಂಗಿಲ್ಲ. ಮತ್ತು ನೀನು ಹಬ್ಬದಕ್ಕೆ ಹಾಲು ಕುಸ್ತಿ ಹೆಂಗೆ ಮನೆಗೆ ಹಂಗೆ ಅನ್ಕೊಂಡೆ ಶಾಂತಕ್ಕ. ನಾನು ಹಬ್ಬದಾಗ ಹಾಲು ಖುಷಿ ಅಲ್ಲೇ ಹಬ್ಬ ಮಾಡಿದ್ರೆ ಅತ್ತೆಗೆ ಮತ್ತೇನು ಹಬ್ಬ ಮಾಡಿ ಮನೆ ಬಿಟ್ಟು ಹೋಗೋದು ಅಂತಂದು ಅನ್ಕೊಂಡೆ ನೋಡು. ಅದಕ್ಕೆ ಎಲ್ಲ ಸಾಮಾನು ಅವನು ಕಟ್ಟಿಡಾಕತ್ತಾನೆ ನಾನು.
ಇವರು ಹೊಲಕ್ಕೆ ಹೋಗ್ಯಾರ ಕಟ್ಟಿ ಎಲ್ಲ ಇದು ಮಾಡಿಡು ಮಂಚ ಪಂಚ ಒಮ್ಮೆರೆ ಅಲ್ಲೇ ಇದು ಮಾಡಿಬಿಡೋಣಂತ ಬಾಂಡೆ ಗಿಂಡೆ ಸಾಮಾನು ಏಸ್ಬೇಕು ಅಷ್ಟು ಬಳಸಕ್ಕೆ ಇಟ್ಕೊಂಡು ಕಟ್ಟಿಟ್ಬಿಡು ಎಲ್ಲವನ್ನು ಮ್ಯಾಲೆ ನಾವು ಸಾಮಾನು ಇಳಿಸ್ಕೊಂಡು ದಬ್ಬಿ ಪಬ್ಬಿ ಅಂತ ಅಂದ್ರೆ ಮತ್ತು ಇವನು ಗುಂಡನ ಸ್ಕೂಲಿಗೆ ಹೋದ್ನ ಅವನು ಹತ್ರ ಕಳಿಸಿ ಸಾಮಾನವನ್ನು ಕಟ್ಟಿಡಾಕತ್ತಿದ್ದು ನಾನು ಹೌದೇನು ಮತ್ತು ಕಟ್ಟಿಟ್ಕೋ ತಗೋ ಮತ್ತು ನಾನು ಬರ್ತಾನೆ ತಗೋ ಮತ್ತು ಹಂಗೆ ಮಾತಾಡ್ಸಿ ಹೋದ್ರೆ ಆತಂತ ನಾ ಬಂದೆವ ನಾನು ಮತ್ತು ಬರ್ತಾನೆ ತಗೋ ಇವರು ಅವನು ಹೊಲಕ್ಕೆ ಹೊಂಟದ್ದ ಅವರು ಹೊಲೆ ಹೋಗೇ ಬಿಟ್ರೆ ಬೆಳಕರತ್ಲಿ ಇವತ್ತು ಮನ್ಯಾಗ ಯಾರೂ ಇಲ್ಲ ಮತ್ತು ಅತ್ಲಾಗ ಬರ್ತೀಯಲ್ಲ ತಗೋ ಇನ್ನೇನು ಬಾಯ್ ಒಂದಿಟ್ಟು ಶರ್ಬತ್ತರ ಮಾಡ್ತಾನೆ ಇಲ್ಲಕ್ರ ಚಾನಾರ ಮಾಡ್ತೀನಿ ಕುಂದ್ರಿ ಶಾಂತಕ್ಕ ಇಲ್ಲಿ ತಗೊಳವನಿಂದ ನಿನಗೆ ಪಾಪ ರಗಡು ಕೆಲಸ ಇದು ಮಾಡ್ಕೊ ಎಲ್ಲ ಸ್ವಚ್ಛ ಮಾಡ್ಕೊ ಇವಾಗ ಕೆಲಸ ಏಟ್ ಮಾಡಿದ್ರೆ ಮುಗಿಯಂಗಿಲ್ಲ ನೋಡು ಏನು ನನಗೂ ಬ್ಯಾಸ್ರೇನೆ ಒಬ್ಬಾಕೆ ಮಾಡ್ಕೋಂತ ಕೆಲಸನ ಮತ್ತು ಉಣಿ ಕಡೆ ಸುಮ್ಮ ಬಂದೇನೆ ಅನ್ನಂಗೆ ನನಗಂತ್ರಿ ಈಗಂತ್ರು ಆಕಿ ನಮ್ಮ ನಾದ್ನಿ ಅಂತ ನೆಗೇನಿ ಏನು ಉರಿದು ಬೀಳ್ತೈತೆ ಅದು ನಮ್ಮ ಮಕ್ಳು ಮರಿ ಇದ್ದಿದ್ರೆ ಇನ್ನೂ ಹರಿಯಾಡ್ತಿದ್ಲು ಏನಿಲ್ಲ ಗಂಡ ಗುಂಡಿ ಎರಡಾದವು ಇನ್ನೂ ಎಷ್ಟು ಆಸೆ ಅಂತಿದೆ ಆಕಿಗಂತ್ರನ ಆಕೆ ನೋಡಿ ಹಂಗೆ ಮೈಯೆಲ್ಲ ದಗದಗ ಉರಿತೈತೆ ನೋಡಿ ಅಷ್ಟು ಸಿಟ್ಟು ಬರ್ತೈತೆ ಆಕೆ ನೋಡತ್ಲೆ ಹಂಗೆ ಇರ್ತಾವೆ ಏನು ಮಾಡೋಕ್ಕಾಗಲ್ಲ ಹಂಗೆ ಸುಧಾರಿಸ್ಕೊಳ್ಳೋದವ ಏನು ಮಾಡೋಕ್ಕಾಕತಿ ಅವು ಕೂಟಾಗ ನಾವು ಹೋದ್ವಿ ಅಂದ್ರೆ ಅವಕ್ಕೂ ನಮ್ಗೆ ಏನು ವ್ಯತ್ಯಾಸ ಇರ್ತೈತಿ ಹೋಗ್ಲಿ ಬಿಡ ಸುಧಾರಿಸ್ಕೊ ಇವತ್ತಿನ ಕತೆ ನಿಮಗೆ ಹೆಂಗೆ ಅನ್ನಿಸ್ತಾನೆ ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಕತೆ ಒಂಚೂರಾದ್ರೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಜೊತೆ ಯುಕೆ ಸ್ಟೋರೀಸ್ಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ ಅಂತಂದು ಕೇಳ್ಕೊತನ್ರಿ ಆಮೇಲೆ ಹೈಪ್ ಮಾಡಿರಿ ನಮ್ಮ ಕತೆಗಳಿಗೆ ಆದಷ್ಟು ಹೈಪ್ ಮಾಡಿರಿ ಅಂತ ಕೇಳ್ತೇನೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಭಾಳ ಜನ ಸಬ್ಸ್ಕ್ರೈಬ್ ಮಾಡಲಿಲ್ದಂಗೆ ನೋಡಕತ್ತಿರಲ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿರಿ ಇವತ್ತಿನ ಕತೆನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು